ಇನ್ನು ಒಕ್ಕಲಿಗ ಸಿಎಂ ಅವರನ್ನ ಯಾರು ಕೆಳಗಿಳಿಸಿದ್ರು ಅವರ ಜೊತೆಗೆ ಇವರು ಕೈ ಜೋಡಿಸಿದ್ದಾರೆ. ಇವ್ರ ಸಿದ್ಧಾಂತಗಳೆಲ್ಲ ಎಲ್ಲಿ ಹೋಯ್ತು ಅಂತ ಎಚ್.ಡಿ. ಕುಮಾರಸ್ವಾಮಿ ಅವರ ವಿರುದ್ಧ ಡಿಸಿಎಂ ಡಿ.ಕೆ. ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಿನ್ನೆ ಮತ್ತು ಮೊನ್ನೆ ಹಲವು ಜನರನ್ನ ಭೇಟಿ ಮಾಡಿದಂಥ ಕುಮಾರಸ್ವಾಮಿ ಅವರ ನಡೆ ಅದನ್ನು ಟೀಕೆ ಮಾಡಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಮತ್ತೆ ತಿರುಗೇಟ್ ಕೊಟ್ಟಿದ್ದಾರೆ ಡಿ.ಕೆ. ಶಿವಕುಮಾರ್. ಒಕ್ಕಲಿಗರು ಅಂತ ಹೇಳ್ತಿದ್ದಾರೆ, ಒಕ್ಕಲಿಗರ ಮಠಕ್ಕೆ ಹೋಗ್ತಿದ್ದಾರೆ. ಆದರೆ ಒಕ್ಕಲಿಗರ ಚೀಫ್ ಮಿನಿಸ್ಟರ್ ಒಬ್ರು ಇದ್ರಲ್ಲ, ಅವ್ರನ್ನ ಯಾರು ತೆಗೆದ್ರು ಅವ್ರ ಜೊತೆನೆ ನೀವು ಮೈತ್ರಿ ಮಾಡ್ಕೋತೀರಿ? ಎಲ್ಲೋಗಿದೆ ನಿಮ್ಮ ಸಿದ್ಧಾಂತ? ಇತಿಹಾಸ ತೋರಿಸಿ. ಅವ್ರನ್ನ ಕರ್ಕೊಂಡೋಗಿ ಬೆಂಬಲ ಕೇಳ್ತಿರಲ್ಲ ನೀವು, ಇತಿಹಾಸ ತೋರಿಸ್ತಿ. ಹಿಂದಿನ ನುಡಿಮುತ್ತುಗಳೆಲ್ಲ ನಿಮಗೆ ಗೊತ್ತಿಲ್ವಾ? ಕುಮಾರಸ್ವಾಮಿ ಬಿಡಿ, ದೇವೇಗೌಡರಿಗೂ ಇಂಥ ಪರಿಸ್ಥಿತಿ ಬರಬಾರ್ದಿತ್ತು. ಅಳಿಯನನ್ನ ಬಿಜೆಪಿ ಸಿಂಬಲ್ ಅಲ್ಲಿ ನಿಲ್ಲಿಸಿದ್ದಾರೆ. ಯಾರು ಅವತ್ತು ಸರ್ಕಾರವನ್ನ ತೆಗೆದ್ರೋ ಅವ್ರ ಜೊತೆಗೆ ಇವರು ಇವತ್ತು ನಿಂತಿದ್ದಾರೆ. ಏನಣ್ಣ ಕುಮಾರಣ್ಣ, ನೀವೇನ್ ಮಾತಾಡಿದ್ರಿ ಅದನ್ನ ಹೇಳಿ ಅಂತ ಕುಮಾರಸ್ವಾಮಿಗೆ ತಿರುಗೇಟ್ ಕೊಟ್ಟಿದ್ದಾರೆ ಡಿಸಿಎಂ ಡಿ.ಕೆ. ಶಿವಕುಮಾರ್. ಒಗ್ಗೂಡ್ತಾರೆ, ಸುಮ್ಮನೆ ಅದೆಲ್ಲ ನಮಗೂ ಭ್ರಮೆ, ಅವ್ರಿಗೂ ಭ್ರಮೆ. ಅವೆಲ್ಲ ಯಾರು ಅವ್ರವ್ರ ಬದುಕಿಗೆ ಅವರು ನೋಡ್ತಾರೆ. ಅಲ್ಲ ರೀ, ರೆಡಿಮೇಡಾಗಿ ನಾವು ಇದ್ದೀವಿ. ಇನ್ನು 4.25 ವರ್ಷ 4 ವರ್ಷ ಇಲ್ಲಿರ್ತೀವಿ. ಅದಾದಮೇಲೆ ತಿರ್ಗಿ ಇನ್ನು 5 ವರ್ಷ ಇರ್ತೀವಿ. ಇನ್ನು ಮುಂದಕ್ಕೆ ಎಲ್ಲಿ ಅದೆಲ್ಲ ಮುಗಿದ ಅಧ್ಯಾಯ ಇದು. ಅವ್ರು ನಡೆಯೋಕ್ಕಾಗಲ್ಲ, ತಿರ್ಗಿ ಮುಂದಕ್ಕೆ ಗೆಲ್ಲಕ್ಕಾಗಲ್ಲ ಅಂತಲೇ ಇವತ್ತು ಅವರೇ ಹೇಳಿದಾರಲ್ಲ ಕುಮಾರಸ್ವಾಮಿ ಅವರು, ನಮ್ಮಿಂದ ಅಲೈನ್ಸ್ ಮಾಡ್ಕೊಂಡಿದ್ದೀವಿ ಅಂತ. ನಮ್ಮದಿಂದ ಅಲೈನ್ಸು ಸಿದ್ಧಾಂತನೇ ಮಾರ್ಕೊಬಿಟ್ರು. ನನಗೇನಪ್ಪ ಅಂದರೆ ಪಾಪ ಇಂಥ ಪರಿಸ್ಥಿತಿ ಕುಮಾರಸ್ವಾಮಿಗೇನೋ ಬಿಡಿ, ಅದನ್ನು ಲೆಕ್ಕಕ್ಕಿಲ್ಲ, ದೇವೇಗೌಡರಿಗೆ ಬರಬಾರ್ದಾಗಿತ್ತು ಅಷ್ಟೇ. ಹಳಿನ BJP ಸಿಂಬಲಲ್ಲಿ ನಿಲ್ಲಿಸ್ಬಿಟ್ಟು ಅದು ಅವ್ರಿಗೆ ಬರಬಾರ್ದಾಗಿತ್ತು. ನನಗೆ ಐ ಫೀಲ್ ಸಾರಿ ಫಾರ್ ಹಿಮ್. ಯಾರು ಒಗ್ಗೂಡ್ತಾರೆ?